ಕರ್ನಾಟಕದ ಸಮಸ್ತ ಜನತೆಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಬನ್ನಿ ಇವತ್ತು ಸ್ನೇಹಿತರೆ ನಿಮಗೆ ಒಂದು ಹೊಸ ಅಪ್ಡೇಟ್ನ ತಂದಿದ್ದೀನಿ. ಅದು ಯಾವುದು ಅಂದರೆ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೋಸ್ಕರ ಸರ್ಕಾರವು ತುಂಬ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸೊ ಏನು ಗುಡ್ ನ್ಯೂಸು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಇದು ಒಂದು ಒಳ್ಳೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ಏನಾದರೂ ಈ ಫ್ರೀ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರೆ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ, ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕಾಗಲಿ ಕಾಲಿಡೋಕ್ಕೂ ಕೂಡ ಜಾಗನೇ ಇರಲ್ಲ. ಬಸ್ಸಲ್ಲಿ ಜಾಗ ಇಲ್ಲದೆ ಇರೋ ಕಾರಣ ತುಂಬಾ ಕಷ್ಟ ಆಗಿಬಿಟ್ಟಿದೆ. ಈ ಶಕ್ತಿ ಯೋಜನೆಯಿಂದ ತುಂಬ ತೊಂದರೆ ಆಗ್ತಾ ಇದೆ ಅಂತ ತುಂಬ ಜನರು ಹೇಳ್ತಾನೆ ಇರ್ತಾರೆ. ಇದನ್ನು ಕೆಲವೊಬ್ಬರು ನಿಲ್ಲಿಸ್ಬಿಡಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದರಿಂದ ವಯಸ್ಸಾದವರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ತುಂಬಾ ಹಿಂಸೆ ಆಗ್ತಾ ಇದೆ. ಇದರಲ್ಲಿ ಯಾವಾಗಲೂ ಹೆಂಗಸರೇ ಜಾಸ್ತಿ ಇರ್ತಾರೆ ಅಂತ ಹೇಳಿ ಎಲ್ಲರಿಗೂ ಕೂಡ ತುಂಬ ಹಿಂಸೆ ಆಗ್ತಾ ಇದೆ ಅಂತ ವಿರೋಧ ಪಕ್ಷಗಳು ಕೂಡ ಇದನ್ನು ಹೇಳ್ತಾ ಇರ್ತಾರೆ. ಇದನ್ನು ನಿಲ್ಲಿಸ್ಬಿಡಿ ಆದಷ್ಟು ಬೇಗ ಅಂತ. ಆದ್ದರಿಂದ ಈ ಶಕ್ತಿ ಯೋಜನೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಸರ್ಕಾರವು ಒಂದು ಒಳ್ಳೆ ನಿರ್ಧಾರವನ್ನು ಕೂಡ ಭರ್ಜರಿ ನಿರ್ಧಾರವನ್ನು ತಗೊಂಡಿದೆ. ಅದು ಎಂತಹ ಗುಡ್ ನ್ಯೂಸ್ ಅಂತ ಹೇಳಿದ್ರೆ CM ಸಿದ್ದರಾಮಯ್ಯ ಅವರೇ ಸ್ವತಃ ಅವರ ಟ್ವಿಟರ್ನಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ಅದು ಯಾವುದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಅದು ಏನು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಇದು ಸಿದ್ದರಾಮಯ್ಯರವರ ಅಫಿಷಿಯಲ್ ಪೇಜ್. ಅವರೇ ಇದನ್ನ ಟ್ವೀಟ್ ಮಾಡಿರೋದು. ಶಕ್ತಿ ಯೋಜನೆಯಿಂದ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳಿಗೆ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಪ್ರಯಾಣಿಕರಿಗೆ ಉತ್ತಮ ಸೇವೆ ಒದಗಿಸಲು ಬಸ್ಗಳ ಸಂಖ್ಯೆಯನ್ನು ಹೆಚ್ಚಿಸಲು ಕ್ರಮ ಕೈಗೊಂಡಿದ್ದೇವೆ ಅಂತ ಟ್ವೀಟ್ ಮಾಡಿದ್ದಾರೆ. ಹಾಗೆ ಇದರಿಂದ ಅವರು ಬಸ್ಗಳನ್ನ ಹೆಚ್ಚಾಗಿ ತಗೊಳ್ಳುವ ನಿರ್ಧಾರ ಕೂಡ ಮಾಡಿದ್ದಾರೆ. ಇದನ್ನು ಅವರು ಬಜೆಟ್ನಲ್ಲೂ ಕೂಡ ಹೇಳಿದ್ದಾರೆ. ಬಜೆಟ್ನಲ್ಲಿ ಸಾರಿಗೆ ನಿಯಮಗಳಿಗೆ 1,000 ಬಸ್ಗಳನ್ನು GCC ಮೂಲಕ ಒದಗಿಸುವ ಬಗ್ಗೆ ಘೋಷಿಸಲಾಗಿತ್ತು. ಇದನ್ನು ಪರಿಷ್ಕರಿಸಿ 2,000 ಹೊಸ ಬಸ್ಗಳನ್ನು ಖರೀದಿಸಲು ನಿರ್ಧರಿಸಲಾಗಿದೆ. ಇದಕ್ಕೆ ಬೇಕಾಗಿರುವ ಅನುದಾನವನ್ನು ಕೂಡ ಒದಗಿಸಲಾಗುತ್ತದೆ ಅಂತ ಅವರ ಒಂದು ಟ್ವಿಟರ್ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಇದು ಅವರ ಅಫಿಷಿಯಲ್ ಟ್ವಿಟರ್ ಅಂತಲೇ ಹೇಳ್ಬೋದು. ಇದನ್ನು ಅವರೇ ಸ್ವತಃ ಟ್ವಿಟರ್ ಮಾಡಿರೋದ್ರಿಂದ ಇದು ಸರ್ಕಾರವು ಜನರಿಗೆ ಒಂದು ಭರ್ಜರಿ ಗಿಫ್ಟ್ ಅಂತಲೇ ಹೇಳ್ಬೋದು. ಯುಗಾದಿ ಹಬ್ಬಕ್ಕೆ ಇದಂತೂ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದರಿಂದ ಈ ರೀತಿ ನಾವು ಹೆಚ್ಚಿಗೆ ಬಸ್ ತಗೊಳ್ಳೋದ್ರಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ ಅಂತ ಅವರ ಒಂದು ಉದ್ದೇಶ ಆಗಿದೆ. ಹಾಗೆ ಇದು ಬಸ್ನ ಸಂಖ್ಯೆಯನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ಬಜೆಟ್ನಲ್ಲಿ ಕೂಡ ಮಂಡಿಸಿದ್ದಾರೆ. ಇದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, 2,000 ಹೊಸ ಬಸ್ಗಳ ಖರೀದಿ ಅಂತ ಕೂಡ ಈಗ ಆಲ್ರೆಡಿ ಅದನ್ನು ಹೇಳಿದ್ದಾರೆ. ನೋಡೋಣ ಇದು ಯಾವಾಗ ಜಾರಿಗೆ ಮಾಡ್ತಾರೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್